ಹಾಯ್ ಫ್ರೆಂಡ್ಸ್, ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ತುಂಬ ಈಸಿಯಾಗಿ ಹೆಲ್ದಿಯಾದ ಟೇಸ್ಟಿಯಾದ ಸ್ಮೂದಿ ರೆಸಿಪಿಗಳನ್ನ ಹೇಗೆ 4 ಬಗೆಯಲ್ಲಿ ಮನೇಲಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಈಗ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಅಲ್ಲದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಆವಾಗ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನ ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮೊದಲಿಗೆ ಕ್ಯಾರೆಟ್ಗೆ ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಹೇಗೆ ಮನೇಲಿ ಸ್ಮೂದಿ ಮಾಡ್ಕೋಬೋದು ಅಂತ ನೋಡೋಣ. ತಕ್ಷಣಕ್ಕೆ ಹೆಲ್ದಿಯಾಗಿ ಏನಾದರೂ ನಿಮಗೆ ಕುಡಿಬೇಕು ಅನಿಸಿದಾಗ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಇದು ತುಂಬಾ ಸೂಪರಾಗಿದೆ ಟೇಸ್ಟು. ಈಗ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನು ಮಿಕ್ಸಿ ಜಾರಿಗೆ 1/2 ಕಪ್ನಷ್ಟು ತುರಿದ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನಿಮಗಿಲ್ಲಿ ಕಾಣಿಸ್ಬೋದು, ನಾನು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಹಾಕ್ತಾಯಿಲ್ಲ. ಹೀಗೆ ಮಾಡೋದ್ರಿಂದ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಇದಕ್ಕೆ ಇವಾಗ 1 ಪಚ್ಚೆ ಬಾಳೆಹಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 8-10 ಬಾದಾಮಿ, 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ, 1.5 ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ. ಇದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಇದನ್ನು ನೋಡಿದಾಗ ಗೊತ್ತಾಗ್ಬೋದು, ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದರಲ್ಲಿ ಕ್ಯಾರೆಟ್ ಹಾಕಿದ್ವಿ ಅಂತಲೇ ಗೊತ್ತಾಗಲ್ಲ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಮನೆಗೆ ತಕ್ಷಣಕ್ಕೆ ಗೆಸ್ಟ್ ಬಂದಾಗ ನೀವು ಇದನ್ನು ಮಾಡ್ಕೊಳ್ಬೋದು. ಇಷ್ಟೊಂದು ಹೆಲ್ದಿಯಾದ ಟೇಸ್ಟಿಯಾದ ಕ್ಯಾರೆಟ್ ಸ್ಮೂದಿನ ಗ್ಲಾಸಿಗೆ ಸರ್ವ್ ಮಾಡೋಣ. ಈ ಸ್ಮೂದಿನ ಕುಡಿಯೋದ್ರಿಂದ ನಮಗೆ ತುಂಬಾ ಲಾಭ ಇದೆ. ಇದರಲ್ಲಿ ರೋಗನಿರೋಧಕ ಶಕ್ತಿ ಜಾಸ್ತಿ ಇದೆ. ಇದು ಸ್ಕಿನ್ನು ಮತ್ತು ಕಣ್ಣನ್ನು ಹೆಲ್ದಿಯಾಗಿಡೋದಕ್ಕೆ, ಡೈಜೆಷನ್ ಚೆನ್ನಾಗಾಗೋದಕ್ಕೆ, ಅಲ್ಲದೆ ವೆಯ್ಟ್ನ ಕೂಡ ಕಂಟ್ರೋಲ್ ಇಡೋದಕ್ಕೆ ಸಹಾಯ ಮಾಡುತ್ತೆ. ಕ್ಯಾರೆಟ್ ಬಾಳೆಹಣ್ಣು ಸ್ಮೂದಿನ ನೀವು ಕೂಡ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟು ಬಟಾಫುಟ್ ಅಂದರೆ ಬೆಣ್ಣೆಹಣ್ಣಿಗೆ ಬಾಳೆಹಣ್ಣು ಹಾಕಿ ಹೇಗೆ ಸ್ಮೂದಿ ಮಾಡ್ಕೋಬೋದು ಅಂತ ನೋಡೋಣ. ಈ ಬಟಾಫುಟ್ ಸ್ಮೂದಿ ತುಂಬಾ ಟೇಸ್ಟಿಯಾಗಿದೆ. ಇದನ್ನು ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಕುಡಿದ್ರೆ ಮತ್ತೆ ಮನೇಲಿ ಮಾಡ್ಕೊಂಡು ಕುಡಿಬೇಕು ಅನ್ನುವಷ್ಟು ಟೇಸ್ಟಿಯಾಗಿದೆ. ಇದನ್ನು ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಬಟಾಫುಟ್ ಅಂದರೆ ಬೆಣ್ಣೆಹಣ್ಣನ್ನು 1 ಕಪ್ನಷ್ಟು ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಚೆನ್ನಾಗಿ ಹಣ್ಣದಂಥ ಪಚ್ಚೆ ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 8-10 ಗೋಡಂಬಿ, ಒಂದು 10-12 ಬಾದಾಮಿ, 1 ಟೇಬಲ್ ಸ್ಪೂನಷ್ಟು ಹನಿ, ಹಾಗೆ ಒಂದು 2 ಕಪ್ನಷ್ಟು ಹಾಲು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ಒಂದು ಗ್ಲಾಸಿಗೆ ಇದನ್ನು ಸರ್ವ್ ಮಾಡೋಣ. ಒಂದು ಬಟಾಫುಟ್ಟಲ್ಲಿ 4-5 ಜನಕ್ಕೆ ಆಗುವಷ್ಟು ಸ್ಮೂದಿ ಮಾಡ್ಕೋಬಹುದು. ನೀವು ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡು ಗಟ್ಟಿ ಅಥವಾ ತೆಳು ಯಾವ ಹದ ಬೇಕೋ ಅದಕ್ಕೆ ಸ್ಮೂದಿ ಮಾಡ್ಕೋಬಹುದು. ಬಟಾಫುಟ್ ಸ್ಮೂದಿನ ಕುಡಿಯೋದ್ರಿಂದ ತುಂಬಾ ಉಪಯೋಗ ಇದೆ. ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಇದೆ. ಕಣ್ಣು ಮತ್ತು ಬ್ರೈನು ಹೆಲ್ದಿಯಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಈ ಸ್ಮೂದಿನ ದಿನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗ್ತಾ ಹೋಗುತ್ತೆ. ನೀವು ಕೂಡ ಈ ಬಟಾಫುಟ್ ಸ್ಮೂದಿನ ಇವಾಗಲೇ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟು ಆ್ಯಪಲ್ ಡ್ರೈ ಫ್ರೂಟ್ಸ್ ಹಾಕಿ ಟೇಸ್ಟಿಯಾದ ಆ್ಯಪಲ್ ಸ್ಮೂದಿನ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ಒಂದು ಬೌಲ್ಗೆ 1/4 ಕಪ್ನಷ್ಟು ಗೋಡಂಬಿ, 1/4 ಕಪ್ನಷ್ಟು ಬಾದಾಮಿ, 1/4 ಕಪ್ನಷ್ಟು ಒಣ ದ್ರಾಕ್ಷಿ, 1 ಕಪ್ನಷ್ಟು ಹಾಲು ಹಾಕ್ಕೊಂಡು ಇದನ್ನು ಒಂದು 10-15 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಟೈಮ್ ಇದೆ ಅಂದರೆ ನೆನೆಸ್ಕೊಳ್ಳಿ, ಇಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೇ ನೀವು ಆ್ಯಪಲ್ ಜೊತೆ ಗ್ರೈಂಡ್ ಮಾಡ್ಕೋಬೋದು. ಈಗ ನಿಮಗೆ ಕಾಣಿಸ್ಬೋದು, ಈ ಡ್ರೈ ಫ್ರೂಟ್ಸ್ ಎಲ್ಲ ಒಂದು 10-15 ನಿಮಿಷ ಹಾಲಲ್ಲಿ ನೆನೆದಿದೆ. ಇದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ಒಂದು ಆ್ಯಪಲ್ನ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ನಷ್ಟು ಹಾಲು, 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಆಗಿದೆ. ಒಂದು ಗ್ಲಾಸಿಗೆ ಹಾಕೋಣ. ಆ್ಯಪಲ್ ಸ್ಮೂದಿನ ಕುಡಿಯೋದ್ರಿಂದ ನಮಗೆ ತುಂಬಾ ಉಪಯೋಗ ಇದೆ. ಇದು ಬ್ರೈನ್ ಮತ್ತು ಬೋನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಸ್ಕಿನ್ ಗ್ಲೋ ಆಗೋದಕ್ಕೆ, ಡೈಜೆಷನ್ ಚೆನ್ನಾಗಾಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ.
ನೀವು ಕೂಡ ಇಷ್ಟೊಂದು ಟೇಸ್ಟಿಯಾದ ಆ್ಯಪಲ್ ಸ್ಮೂದಿನ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನೆಕ್ಸ್ಟು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಬನಾನಾ ಸ್ಮೂದಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಸ್ಮೂದಿ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಒಂದು ಚೆನ್ನಾಗಿ ಹಣ್ಣಾದಂಥ ಪಚ್ಚೆ ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲನ್ನ ನೀವು ಗಟ್ಟಿ ಅಥವಾ ತೆಳು ಹೇಗೆ ಬೇಕಾ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ತಾಯಿದ್ದೀನಿ. ಈಗ ಗ್ರೈಂಡ್ ಮಾಡಿಕೊಂಡ್ರೆ ಜಾಸ್ತಿ ಟೈಮ್ ಇಲ್ಲದೆ 1-2 ನಿಮಿಷದಲ್ಲೇ ಮಾಡ್ಬೋದಾದ ಬಾಳೆಹಣ್ಣಿನ ಸ್ಮೂದಿ ರೆಡಿ ಆಗುತ್ತೆ. ಇದನ್ನು ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಕೂದಲು ಚೆನ್ನಾಗಿ ಉದುರೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಬೋನ್ ಸ್ಟ್ರಾಂಗ್ ಆಗೋದಕ್ಕೆ ಮತ್ತು ಟೀತ್ ಹೆಲ್ದಿಯಾಗಿಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಹೆಲ್ದಿಯಾದ ತೂಕ ಹೊಂದೋದಕ್ಕೆ ಇನ್ನೂ ಕೂಡ ತುಂಬಾ ಉಪಯೋಗ ಇದೆ. ನೀವು ಕೂಡ ಹೆಲ್ದಿಯಾದ ಬನಾನಾ ಸ್ಮೂದಿನ ಮನೇಲಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.